ತಾಯಂದಿರಿಗೆ ನಮಸ್ಕಾರ. ಹುಲಿಯಂತಿದ್ದ ಗಂಡನನ್ನು ಹಂಗ ಅನ್ಬಲ್ಲ. ಲಕ್ಷ ಗಟ್ಟಲೆ ಮಂದ್ಯಾಗ ನಾವೇನು ಅಂದಿಲ್ಲ, ಏನೋ ಮಾತಾಡ್ತೀವಿ. ಈ ನಾಡಿಗೆ ಹುಲಿಯಂತ ಮಕ್ಕಳನ್ನು ನೀಡಿದ ತಾಯಂದಿರಿಗೆ ನಮಸ್ಕಾರ. ಹುಲಿಯಂತಿದ್ದ ಗಂಡನನ್ನು ಹೆಬ್ಬುಲಿಯಂತೆ ಮಾಡಿದ ತಾಯಂದಿರಿಗೆ ಶಿರಸಾಷ್ಟಾಂಗ ನಮಸ್ಕಾರ. ನೋಡ್ರಿ, ಇಷ್ಟ ತಾಯಂದಿರು ಹೊಗಳಿಂಗಲ್ಲ, ಇಷ್ಟು ಹೊಗಳಿದ್ರು ನೀವು ಚಪ್ಪಲಿ ತಟ್ಟಿಲ್ಲ. ಕೇಳಿ ಕೇಳಿ ಬಿಡಿಸ್ಕೋಬೇಕು ನಾವು ಕಾಲ ಬಾರಿಸ. ಇದೇ ನಮ್ಮ ಹುಲಿಗಳಿಗೆ ಹೇಳ್ಬಿಟ್ರೆ ನನ್ನ ಕೆಳಗೆ ನಿಲ್ಸ್ಕೊಂಡು ಎತ್ತಿ ತಗೊಂಡೋಗ್ಬಿಡ್ತಾರೆ. ಹೆಣ್ಮಕ್ಳು ಅಷ್ಟೇ ಚಪ್ಪಲಿ ತಟ್ಟಮ್ಮ, ಹೆಣ್ಮಕ್ಳು ಅಷ್ಟ ನೋಡಿ. ಚಪ್ಪಾಳೆ ಅಂತ ಹೆಂಗಿರ್ತಾವ ನೋಡ್ರಿ ಗಂಡ್ಮಕ್ಳು. ಅವು ಹುಲಿನೇ. ಅವು ಜಾತ್ರೆಯಾಗಿದ್ರು ಹುಲಿನೇ, ಮನೆಯಾಗಿದ್ರು ಹುಲಿನೇ, ಹೊರಗಿದ್ರು ಹುಲಿನೇ. ಆದ್ರೆ ಎಲ್ಲ ಕಡೆ ಹುಲಿ ಒಂದ ಓಡಾಡ್ತಿದ್ರು, ಮನೆಯಾಗ ಮಾತ್ರ ಸೈಲೆಂಟ್ ಆಗಿ. ಯಾಕಂದ್ರೆ ಅಲ್ಲಿ ಮೇಲೆ ಚಾಮುಂಡೇಶ್ವರಿ ಇರ್ತಾನೆ, ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಹುಲಿ ಸೈಲೆಂಟ್ ಆಗಿದೆ. ಹಂಗ ನಾನಂದ್ರೆ ಮಹಿಳೆಯರಿಗೆ, ನಾನು ಎಲ್ಲ ಕಡೆ ನೋಡಿದ ಹಾಗೆ ಮಹಿಳೆಯರಿಗೆ ಆಯುಷ್ಯ ಜಾಸ್ತಿ. ಯಾಕಂದರೆ 2024 ಲೀಸ್ಟ್ನಲ್ಲಿ ತೆಗೆದು ನೋಡಿದಾಗ ಮಹಿಳೆಯರಿಗೆ ಆಯುಷ್ಯ ಜಾಸ್ತಿ. ಯಾಕಂದರೆ ಸ್ವಲ್ಪ ಮಿಸ್ಟೇಕ್ ಆಗೋದು ಸಹಜ. ಈಗ ನೋಡಿ, ಜಾತ್ರೆಗೆ ಬಂದಿರ್ತಾರೆ, ಎಲ್ಲ ಕಡೆ ಫುಲ್ ಮೇಕಪ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ರಾತ್ರಿ ಮನೆಗೆ ಹೋದ ತಕ್ಷಣ ಮೇಕಪ್ ತಗೊಂಡು ಮಕ್ಕೊಂಡ್ಬಿಡ್ತಾರೆ. ಯಮಧರ್ಮ ತಗೋಬೇಕಂತ ಬರ್ತಾನೆ, ಅವ್ನು ಟೋಟಲಿ ಕನ್ಫ್ಯೂಸ್ ಆಗಿಬಿಡ್ತಾನೆ. ಈ ಜಾತ್ರೆಗೆ ಒಂದು ನಮನೆ ಕಂಡ್ಲು ಯಮ್ಮ, ಒಂದು ನಮನೆ ಹೌದೋ ಅಲ್ಲೋ, ಹೌದೋ ಅಲ್ಲ ಅಂತಂದು ಬಗಲಾಗ ಮಲಗಿರ್ತದಲ್ಲ. ಇದು ಹೆಂಗಿದ್ರು ಒಂದೇ ಟೈಪ್ ಇದು. ಜಾತ್ರೆ ಆಗಿದ್ರು ಒಂದೇ ಟೈಪ್, ಮದುವೆ ಆಗಿದ್ರು ಒಂದೇ ಟೈಪ್. ಹೆಗಲ ಮೇಲೆ ಟವಲು ಲುಂಗಿ ಹಾಕೊಂಡು ಅಗಲ ಮಕ್ಕೊಂಡ್ಬಿಟ್ಟಿರ್ತದೆ. ಎತ್ತಿದ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ. ಯಾವ್ದಾದ್ರು ಹೋಯ್ದಿದ್ದು ಇಷ್ಟ ಬೇರೆ, ಬಂದಿದ್ದು ಇಷ್ಟ ಬೇರೆ ಅಂತಾರೆ. ಗಂಡ್ಮಕ್ಳು ನಾನು ಹೆಣ್ಮಕ್ಳು ಹಂಗೆ ಕನ್ಫ್ಯೂಸ್ ಮಾಡ್ಯಾರಲಿ ಅಲ್ಲಿ ಅಂತ ಚಲ್ಸೋ ಮೇಕಪ್ ಮಾಡ್ಕೊಂಡ್ ಬರ್ತಾರೆ. ಅವ್ರು ಮನೆಗೆ ಹೋದ ತಕ್ಷಣ ತೆಗೆದು ಬಿಡ್ತಾರೆ. ಯಾರು ಗೊತ್ತಾಗಲ್ಲ, ಕೈ ಸಿಕ್ಕರಿಗೆ ಹಾಕೊಂಡ್ ಬಂದ್ಬಿಡ್ತೀನಿ ಅಂತ. ಹಂಗೇನಿಲ್ಲ. ಆದರೆ ಇಲ್ಲಿ ಫೋಟೋಗ್ರಾಫರಿಗೆ ತುಂಬ ಧನ್ಯವಾದಗಳು. ಕಷ್ಟಪಡ್ತಿದ್ದೀನಿ ನಾನು, ನಿಮ್ಮನ್ನು ಫೋಟೋ ತೆಗಿತಾರೆ. ಈ ಭೂಮಿ ಮೇಲೆ ಇರ್ತಕ್ಕಂಥ ಏಕಮಾತ್ರ ಗಂಡಸು ಅಂದ್ರೆ ಫೋಟೋಗ್ರಾಫರ್ ಅಂತ. ಯಾಕಂದ್ರೆ ನಮ್ಮ ಮದುವೆ ನಮ್ಮ ಹೆಂಡತಿ ನಮ್ಮ ಮಾತು ಕೇಳ್ತಿರೋದಲ್ಲ, ಫೋಟೋಗ್ರಾಫರ್ ಮಾತ್ರ ಕೇಳ್ತಿರ್ತಾರೆ. ಇವ್ರಿಗೊಂದು ಕೆಟ್ಟ ಅಭ್ಯಾಸ, ಚಲೋ ಅಭ್ಯಾಸ. ಈ ಕಡೆ ನೋಡ್ರಿ, ಈ ಕಡೆ ನೋಡ್ರಿ ಅಂತಿರ್ತಾರ. ಈ ಕಡೆ ನೋಡ್ರಿ ಅಂತಿರ್ತಾರ. ಮದುಮಗನಿಗೆ ಹೇಳ್ದ, ನೋಡು ಈ ಕಡೆ ನೋಡ್ಕೊಂತ ತಾಳಿ ಕಟ್ಟು, ಒಂದು ಚಲೋ ಫೋಟೋ ತೆಗಿತೀನಿ ಅಂತ. ಆಯ್ತು, 1 2 3 ಅಂದ. ಈ ಕಡೆ ನೋಡ್ಕೊಂತ ತಾಳಿ ಕಟ್ಟಿಬಿಟ್ಟ. ಯಾರಿಗೆ ಕಟ್ಟಿ? ನಾ ಹುಡುಗಿ ಹೋಗ ಏನ್ರಿ ಮಿಸ್ಟೇಕ್ ಆಯ್ತಲ್ರಿ ಅಂದವ. ಮಿಸ್ಟೇಕ್ ಏನಕ್ಕೆ ಏನೇ ಮಾಡಿದ್ದೆ? ಈ ಕಡೆ ನೋಡ್ಕೊಂತ ಕಟ್ಟಿಬಿಟ್ಟಿನ ಯಾರ ಬೈಕ್ಬಿಟ್ಟಾರ. ಹಂಗೆ ಈಗ ಹೆಣ್ಮಕ್ಳನ್ನ ನಾನು ಭಾಳಷ್ಟು ಸಲ ನೋಡ್ತಿರ್ತೀನಿ. ಸ್ಕೂಟಿ ಓಡಿಸ್ತಿರ್ತಾರೆ, ನೋಡ್ಬೇಕು, ಭಾರಿ ನಡೆಸ್ತಿರ್ತಾರೆ. ಮೊನ್ನೆ ಪೊಲೀಸ್ ಸ್ಟೇಷನ್ ಇದೆ, ಕೊಪ್ಪಳದಾಗ ಬಂದ ಪೊಲೀಸ್ ಸ್ಟೇಷನಿಗೆ ಕೇಸ್ ತಗೋರಿ ಅಂದ. ಪೊಲೀಸರು ತೊಗೊಳವಲ್ರು. ಎದಕ್ಕೆ? ಹೆಣ್ಮಕ್ಳು ಸ್ಕೂಟಿ ತೊಗೊಂಡು ಹೊಡೆದಾಳ್ರಿ ಏನು? ಪೊಲೀಸರು ಬೈದರು. ಮನುಷ್ಯ ಐತೆ ಏನಿದ್ದೆ, ಹೆಣ್ಮಕ್ಳು ಸ್ಕೂಟಿ ತೊಗೊಂಡ್ಬರಕ್ಕಲ್ಲಕ್ಕ ನೀನು ಮಗನೇ ಫುಟ್ಪಾತ್ನಾಗ ಹೋಗ್ಬೇಕು. ನೀವು ಗೊತ್ತಾಗಲ್ಲ ನಿನಗೆ? ನಮ್ಗೆ ಬೈತಿರಲ್ರಿ ನೀವು. ಫುಟ್ಪಾತ್ನಾಗಲ್ರಿ, ಹೊಲ್ದಾಗ ಕೆಲಸ ಮಾಡ್ತೀನಿ. ಅಲ್ಲಿ ಬಂದು ಹೊಡೆದಾಳ. ಈಗ ಕೇಸ್ ತೊಗೊಂತಿರಲ್ಲ ಅಂದ. ಬರಬರ್ ತೊಗೊಂತೀಮ ಅಂತ. ಆದ್ರೂ ಹೇಳಿದ್ರೆ ಈಗ ಒಂದು ಮಾತು ಹೇಳಿದ್ರು, ಹೃದಯ ಶ್ರೀಮಂತಿಕೆಯಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ. ಯಾಕಂದ್ರೆ ಹೌದಲ್ಲ ಸರ್, ಹೃದಯ ಶ್ರೀಮಂತಿಕೆಯಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ. ಪ್ರೀತಿ ಮಾಡೋದ್ರಲ್ಲಿ, ಪ್ರೀತಿಯಿಂದ ನೋಡೋದ್ರಲ್ಲಿ, ಪ್ರೀತಿಯಿಂದ ಕಾಣೋದ್ರಲ್ಲಿ, ಪ್ರೀತಿಸೋದ್ರಲ್ಲಿ, ನಮ್ಮವರು ನಿಮ್ಮವರು ಅಂತ ಪ್ರೀತಿ ಮಾಡೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ ಅಂತ ನಾನು ಹೇಳ್ತೀನಿ ಈ ಸಭೆಯಲ್ಲಿ. ಯಾಕಂತ ಕೇಳ್ರಿ, ನಾವು ಉದಾಹರಣೆ ಹೇಳ್ತೀನಿ, ಸರಿಯಾಗಿದ್ರೆ ಚಪ್ಪಾಳೆ ತಡ್ರಿ. ಗಂಡು ಮಕ್ಕಳೇ ಶ್ರೇಷ್ಠ ಯಾಕಂತಂದ್ರೆ, ನಮ್ಮ ಮನೆಗೆ ನಮ್ಮ ತಂಗಿನ ನಾನು ಹೇಳ್ತಿ ಅಷ್ಟು ಪ್ರೀತಿಯಿಂದ ನೋಡಲ್ಲ, ಪ್ರೀತಿಯಿಂದ ಮಾತಾಡ್ಸಲ್ಲ, ಪ್ರೀತಿಯಿಂದ ಕರ್ಕೊಂಡು ಹೋಗಲ್ಲ. ನಾನು ಹಂಗಲ್ಲ. ನಮ್ಮ ಹೆಂಡತಿ ತಂಗಿದ ಅವ್ರನ್ನ ಭಾಳ ಪ್ರೀತಿಯಿಂದ ಓದಿಸಿ ಬರೆಸಿ ಮದುವೆ ಮಾಡಿ ಕೊಟ್ಟುಬಿಟ್ಟೆ. ಇನ್ನೊಂದು ಈಗೆಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಒಬ್ಬ ಮನುಷ್ಯ ಬಸ್ಗೆ ಹತ್ತಾನೆ. ಹತ್ತಿದ ತಕ್ಷಣ ಭಾಳ ಟಯರ್ಡ್ ಆಗಿರ್ತದೆ. ಬಸ್ಸಿನ ಹೋಗಿ ಹತ್ತಿ ಕೂಡ್ತಾನ. ಕೂತ್ಕೊಂಡ ತಕ್ಷಣ ಬಗಲಾಗ ಒಂದು ಹೆಣ್ಮಗಳು ಕೂತಿರ್ತಾಳ. ಹೋಗಿ ನಿಂತಿಕೊಂಡಾಗ ಆಕಿನ ಭುಜದ ಮೇಲೆ ತಲೆ ಮಕ್ಕೊಂಡ್ಬಿಡ್ತಾನೆ. ತಕ್ಷಣ ಆಕೆ ಬಸ್ ನಿಲ್ಲಿಸಿ ಅವನು ಕರೆಸಿ ಡ್ರೈವರ್ ಕಡೆ ಬಡಿಸ್ಬಿಡ್ತಾನೆ.
ಹೃದಯ ಶ್ರೀಮಂತಿಕೆ ಅದ ಹುಡುಗರು ಆಲೋಚನೆ ಮಾಡಿದ್ವಿ. ಒಬ್ಬ ಹುಡುಗ ಕುಂತಿದ್ದ, ಒಬ್ಬ ಹುಡುಗಿ ಬಂದು ಅವ್ನ ಮಗಳ ಭುಜದ ಮೇಲೆ ತೆಗಿಟ್ಟು ಮಕ್ಕೊಂಡ್ಲಂದ್ರ ಅವೆಲ್ಲ ಗಿಣಿಗೇರಿ ಗಿಳಿಬೇಕು. ಅವ ಇಳಿಯದೇ ಇಲ್ಲ. ಅವ್ರು ಎಲ್ಲಿ ತನಕ ಹೋಗ್ತಾರೆ ಅಲ್ಲಿ ತನಕ ಹೋಗಿ ಬಿಟ್ಟು ಬರ್ತಾರ. ಯಾಕಂದ್ರೆ ಮಹಿಳೆಯರ ಮೇಲೆ ಇರ್ತಕ್ಕಂಥ ಅಪಾರವಾದ ಗೌರವ, ಪ್ರೀತಿ, ಕಾರ್ಯಕ್ರಮ ಹೋಗ್ಬೇಕಾದ್ರೆ ನಾನು ಮೊದಲು LIC ಏಜೆನ್ಸಿ ಮಾಡ್ತಿದ್ದೆ. ನಾನು ಭಾಳ ದಿವಸ ಒಂದು ಪಾಲಿಸಿ ಕೊಡ್ತಿದ್ದಿಲ್ಲ. ಯಾರು ಕೇಳಿದ್ರೆ ಕೇಳ್ತಿದ್ದೆ, ಪಾಲಿಸಿ ಕೊಡ್ರಿ ಅಂತ ಕೇಳ್ತಿದ್ದಿಲ್ಲ. ಆದರೆ ಒಬ್ಬರಿಗೆ ಬೆನ್ನ ಹತ್ತಿದ್ದೆ, ಒಂದು ಅಕ್ಕ ಒಂದು ಪಾಲಿಸಿ ಕೊಡಿಸ್ರಿ ಅಣ್ಣವ್ರು ಅಧ್ಯಕ್ಷ ಆಗಿಬಿಟ್ರು, ಪಾಲಿಸಿ ಕೊಟ್ಟರು. ಒಂದು 5 ಲಕ್ಷ ಪಾಲಿಸಿ ಮಾಡಿಸಿದೆ. ಮಾಡಿಸಿದ್ಮ್ಯಾಗ ಅದೇನು ನನ್ನ ದೈವನೋ ಗೊತ್ತಾಗಲಿಲ್ಲ. ಅವ್ರು 6 ತಿಂಗಳದಾಗ ಹೋಗ್ಬಿಟ್ರು. ನಾನು ಅವ್ರ ಮನೆಗೆಲ್ಲ ಚೆಕ್ ಪಾಕ್ ಕೊಟ್ಟ ಮೇಲೆ ನನಗನಿಸ್ತು, ಯಾಕಾರ ಹಿಂಗೆ ಆಗಿಬಿಡ್ತಪ್ಪ ಕೆಟ್ಟ ಘಟನೆ ಅಂದೆ. ಅವ್ರು ನನಗೆ ಫೋನ್ ಮಾಡಿದರು, ಅಣ್ಣ ಮನೆಗೆ ಬಾ ಅಂದ. ನಾನು ಎದೆ ಹೊಡ್ಬಿಟ್ಟು ಏನಾಯ್ತಪ್ಪ ಏನು ಅನ್ಕೊಂಡೆ. ಮನೆಗೆ ಹೋದೆ, ನೋಡ್ತೀನಿ 150 ಮಂದಿ ಹೆಣ್ಮಕ್ಳು ಕುಂತ್ಬಿಟ್ಟ. ಇದು ಹೊಟ್ಟು ಮಂದಿ ಹೆಣ್ಮಕ್ಳು ಸೇರಿ. ಅಕ್ಕ ಏನಾಯ್ತಕ್ಕ? ಆಕೆ ಮೈಕ್ ತಗೊಂಡು, ಮಾತೆಯರೇ ಮಹಿಳೆಯರೇ ನಾವೆಲ್ಲರೂ ಇವತ್ತು ಒಗ್ಗಟ್ಟಾಗಬೇಕಾಗಿದೆ. ಅಣ್ಣನ ಕರೆಸಿದ್ದೀನಿ ನಾನು. ಏನಕ್ಕ ಏನು ಮಾಡ್ತೀರಿ? ಇಷ್ಟು ಮಂದಿ ಹೆಣ್ಮಕ್ಳು LIC ಪಾಲಿಸಿ ಮಾಡಿಸ್ಕೊಂತ ಹೋಗಿದ್ರು. ನಾನು ಬ್ಯಾಡ ಅಂತ ತಡೆ ಹಿಡಿದೀನಿ. ಯಾಕ? ಅಣ್ಣನ ಕೈಗುಣ ಚಲೋ ಅದ, ಅಣ್ಣನ ತಲೆ ಮಾಡಿಸ್ರಿ. ಅಣ್ಣ 6 ತಿಂಗಳ ಇದು ರಿಸಲ್ಟ್ ಅಂದ್ರೆ ಅಕ್ಕ ಪಾಸಿಟಿವ್ ಮಾಡಿಸ್ತಾರೆ ಅಂತ ಹೇಳ್ಬೇಕು. ಅವ ರಿಸಲ್ಟ್ ಕೊಡ್ತಾರೆ ಅಂದ್ರೆ ಹೆಂಗಿದೆ ಅಂದೆ. ಇಲ್ಲಿಲ್ಲ, ಬೇರೆ ಬೇರೆ ಕಡೆ ಹೊಂಟಿದ್ರು ಇವರು. ನಾನು ಗಟ್ಟಿ ಧೈರ್ಯ ಮಾಡೀನಿ, ಯಾಕಂದ್ರೆ ನಿನ್ನ ಮೇಲೆ ನನಗೆ ವಿಶ್ವಾಸ ಐತೆ ಅಂದಕ್ಕೆ. ವಿಶ್ವಾಸ ಬೇರೆ ಮ್ಯಾಗ ಇದ್ರ ಮ್ಯಾಗ ಇಡಬೇಡ ಅಂದೆ. ಹಂಗೆ ನಾನು ಏನಂದ್ರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಇವತ್ತು ನಮ್ಮ ಚಂದ್ರಣ್ಣವ್ರು ಕರ್ಕೊಂಡು ಬಂದರು. ಮುಂಜಾನೆ ಅದಕ್ಕೆ ಅದೃಷ್ಟ, ಇದು ಅದೃಷ್ಟ, ಯಾರು ಹೆಂಗೆ ಬೇಕಾದ್ರೂ ಬರ್ಬೋದು ಅಂತ ಹೇಳ್ತಾ ಇವತ್ತಿಂಥ ಭವ್ಯವಾದ ಪವಿತ್ರವಾದ ವೇದಿಕೆ, ಇದ್ದ ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ, ಇದ್ದ ಮನುಷ್ಯ ಸಣ್ಣದು ಕಾಣೋದು TVಯಲ್ಲಿ, ಇದ್ದ ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ, ಇಂಥ ವೇದಿಕೆಯನ್ನು ಕಲಿಸಿಕೊಟ್ಟ ಗುರುಗಳಿಗೆ ತುಂಬ ಹೃದಯದ ಅನಂತ ನಮಸ್ಕಾರಗಳು ಹೇಳ್ತಾ, ಒಂದು ಸಾರಿ ಗಂಗಾವತಿಗೆ ಗುರುಗಳು ಬಂದಿದ್ದರು. ಬಂದಾಗ ನಾನು ಏನು ಮಾಡಿದೆ, ಮನೆಯಾಗ ಊಟ ಕೂತ್ಕೊಂಡಿದ್ದೆ. ನನ್ನ ಹೆಂಡತಿಗೆ ಅಂದೆ, ಸ್ವಲ್ಪ ಬಿಸಿ ಅನ್ನ ಹಾಕಿ ಸ್ವಲ್ಪ ತುಪ್ಪ ತೊಗೊಂಬ ಅಂದೆ. ತುಪ್ಪ ಎಲ್ಲ ಆಗೋಗೈತೆ ಅಂತ ನಾನಂದು 15 ದಿವಸ ತಿಂದು 1 kg ತಂದೀನಿ, ಆಗೋಗೈತೆ ಅಂತೆಲ್ಲ. ಆ ಗಿಂಡೆಗೆ ಐತೆ ಒಳಗಂದೆ. ಎಲ್ಲೇ ಗಿಂಡೆಗೆ ಇಲ್ಲ ಆಗೋಗೈತೆ ಅಂದೆ. ಐತೆ ನೋಡು ಅಂದೆ. ಇಲ್ಲೋ ನೋಡು ಗಿಂಡೆ ಒಳಗ್ಬಿಟ್ಟು ಒಂದು ಹಣಿಗೆ ಒಂದು ರಪ್ಪ ಬಿತ್ತು, ದೊಡ್ಡ ಗುಮ್ಕೆ ಆಗಿತ್ತು. ನಾನದಷ್ಟ ಅಪ್ಪರು ಬರ್ರಿ ಅಪ್ಪ ಅಂತಂದೆ. ಮನೆಗೆ ಬಂದರು, ಕುತ್ಕೊಂಡಿದ್ರು. ನನ್ನ ಪಾದಕ್ಕೆ ನಮಸ್ಕಾರ ಮಾಡಿ ನೋಡಿದೆ, ನನ್ನ ಹಣಿಗೆ ಗುಂಟೆ ಆಗಿಬಿಟ್ಟಿತ್ತು. ಅವರೊಂದು ಏನಾಗಿತ್ತು? ಇಲ್ರಿ ಅಪ್ಪರಿಗೆ ಮತ್ತೆ ಹೆಂಗೆ ಹೇಳ್ಬೇಕು, ಹೇಳಿದ್ದು ಬಿಡ್ದವ ಬಾಗಲು ಬಡ್ದೈತ್ರಿ. ಆವಾಗ ಅಂದರು, ಏನಿಲ್ಲ ತಮ್ಮ ಒಂದು ಕೆಲಸ ಮಾಡಿ, ಅರಿಶಿನ ಐತನ ಮನ್ಯಾಗ, ಹ್ಞೂ ರೀ ಅರಿಶಿನ ತುಂಬ ಅದ್ರಾಗ 2 ಚಮಚ ತುಪ್ಪ ಹಾಕಿ 2 ಚಮಚ ತುಪ್ಪ ಹಾಕೋ ಅಂದ್ಬಿಟ್ರು. ನಾನಂದೆ, ಅಪ್ಪರ 2 ಚಮಚ ತುಪ್ಪ ಇತ್ತಂದ್ರೆ ಗುಂಟೆ ಹಾಕಿದ್ದೆ. ಹಂಗೆ ಭಾಳ ವರ್ಷ ಮದುವೆ ಆಗಲಿಲ್ಲ ಅಂದ್ರೆ ಮನುಷ್ಯನ ಟೆನ್ಷನ್ ಆಗ್ತದೆ. ನಾನು 40 ವರ್ಷ ಆಗಿತ್ತು, ಪೂರ ದಪ್ಪದ ಎಲ್ಲ ಕೈ ಬಿಟ್ಟಿತ್ತು. ಹಾಗಾಗಿ ಲಾಸ್ಟ್ಗೆ ಈ ಕಾರ್ಯಕ್ರಮ ಮೊದಲೇ ಹೇಳಿದೆ, ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರಿಗೆ ಒಬ್ಬರು ಬಿಟ್ಟು ನಮ್ಮ ಹೆಂಡತಿನ ಮಾಡ್ಕೊಂತ. ಹಾಗಾಗಿ ನಾನು ಕನ್ಯೆ ನೋಡಿದ್ರೆ ಯಾರು ನೋಡಿದ್ರು ಬೇಡ ಅಂದರು, ಬಿಟ್ಬಿಟ್ಟಿದ್ರು. ನನಗೆ ಹೇಳಿದ್ರು, ನೀವು ಭಾಳ ಮಾತಾಡ್ತೀವಿ, ಮೈಕ್ ಕಂಡಾಗ 40 ನಿಮಿಷ ಮಾತಾಡ್ತೀನಿ. ಹಾಗಾಗಿ ಯಾರೂ ಮಾತಾಡ್ಕೊಂಡು ಬಂದರು. ಈ ಒಂದು ಹುಡುಗಿ ತೋರಿಸ್ತೀನಿ, ಒಟ್ಟು ಮಾತಾಡಬೇಡ. ಬಂದು ಕುಂತೆ, ಆಕಿನ ಬಂದು ಕುಂತು ನಾನು ನೋಡಿದ್ರು, ನಾ ಆಕಿ ನೋಡಿದೆ, ನಾನು ಮಾತಾಡಲಿಲ್ಲ. ಒಳಗೆ ಹೋಗಿ ಬೇರೆ ನ್ಯೂಸ್ ಪಾಸ್ ಮಾಡಿಬಿಟ್ಟು ಹುಡುಗ ಮೂಕ ಅನ್ನೋದು ಟೆನ್ಷನ್ ಆಗಿಬಿಡುತ್ತೆ ನನಗೆ. ನಾನು ಹೆಂಗೆ ಈಗ ಪ್ರೂಫ್ ಮಾಡಿ ತೋರಿಸ್ಬೇಕು, ಮೂಕ ಅಲ್ಲ ಅಂತ ಹೇಳ್ಕೊಂಡು ನಮ್ಮ ಮಾಮ ಅಂತ ಮಾತಾಡ್ಸಂದ. ಬಂದು ಕುಂತು ಟೆನ್ಷನ್ ಆಗಿಬಿಟ್ಟಿತ್ತು. ಮಾತಾಡಿಸಿದೆ, ಅಕ್ಕರ ಆರಾಮ್ ರೀ ಅಂತ. ಆರಾಮ್ ಬರ್ರಿ ಅಲ್ಲ, ಏನು ಮನುಷ್ಯ ಕಣ್ಣೇ ನೋಡೋಕೆ ಬಂದು ಅಕ್ಕ. ಬಟ್ ಏನು ಮಾಡ್ಬೇಕು ರೀ, ಮಾತು ಟೆನ್ಷನ್ನೇ ಕೊಡಲಿಲ್ಲ. ಬೇರೆ ಏನಾದ್ರು ಮಾತಾಡಿಸ್ಬೇಕು. ಎಷ್ಟು ಬನ್ನಿ ಅಣ್ತಂಬ್ರಿ, 3 ಇರ್ತಾರೆ, 4ನೇ ಒಂದು ಸಿಕ್ಕ. ಹಂಗೂ ಹಿಂಗೆ ಭಾಳ ಎತ್ತಲಾಡಿ ಮದುವೆ ಆದ್ರಿ. ಮದುವೆ ಆದ್ಮೇಲೆ ಅವತ್ತು ದಿವಸ ನಮ್ಮ ಮನೆಗೆ ಎದುರಿಗೆ ಹೋಗ್ಕೊಂಡು ಮದುವೆ ಆಗ್ಯಾನ. ಅವ್ನು ದೊಡ್ಡ ಲೆಕ್ಕ 8 ಗಂಟೆಗೆ ಒಂದು ಚೇರ್ ಆಗ್ತಿದ್ದ, 8 ಗಂಟೆ 5 ನಿಮಿಷಕ್ಕೆ ಹೆಂಡತಿ ಕರ್ಕೊಂಡು ಕೂಡಿಸಿದ, 8 ಗಂಟೆ 10 ನಿಮಿಷಕ್ಕೆ ದೊಡ್ಡ ಪುಟ್ಟಿ ಹೂವು ತಂದು ಹೆಂಡತಿ ಮೇಲೆ ಹಾಕ್ತಿದ್ದ. ಇದು ನಾನು ಹೆಂಡತಿ ನೋಡ್ಬಿಟ್ಲು, ನೀವು ಹಂಗೆ ಮಾಡ್ರಿ ಅಂತ.
ಕ್ಯಾರಿ ಮಾಡ್ಬೇಕು. ನಾವೊಂದು ಶ್ರೀಮಂತರಲ್ಲ ಏನಲ್ಲ. ನಾವು ಹುಡುಕಾಡಿದೆ, ಯಪ್ಪ ಏನ್ಲಿ ಎಂತ ಟೆನ್ಷನ್ ಮಾಡಿದ್ವಿ, ನಿಮ್ದು ಏನು ಬಿಸ್ನೆಸ್ ಅಂದೆ. ನಾನು ಅವಾಗ ಕಾರ್ಯಕ್ರಮ ಮಾಡ್ತಿದ್ದೆ, ನಾನು ಬಿಸ್ನೆಸ್ ಮಾಡ್ತಿದ್ದೆ. ಅವ ಹೇಳಿದ ನಂದು ಹೂವಿನ ಅಂಗಡಿ ಅದ, 8 ಗಂಟೆ ಎಷ್ಟು ಆಗ್ತದೆ ಅಷ್ಟು ಮಾಡ್ತೀನಿ, ಉಳಿದು 8 ಗಂಟೆ 5 ನಿಮಿಷಕ್ಕೆ ಹೋಗ್ತೀನಿ, ನಾನು ಹೆಂಡತಿ ಮೇಲೆ ಹಾಕ್ತೀನಿ ಅಂದರು. ಪುಣ್ಯಾತ್ಮನೆ ಅಂದೆ, ನಾನು ಹೆಂಡತಿ ಬಗ್ಗೆ ಹೇಳಿದೆ. ಯಾವುದು ಹೂವಿನ ಅಂಗಡಿ ಅದು, 8 ಗಂಟೆ ಎಷ್ಟು ಆಗ್ತದೆ ಅಷ್ಟು ಮಾಡ್ತಾನೆ. ಅದಾದಮೇಲೆ ಹುಡುಗಿ ಹೆಂಡತಿ ಮೇಲೆ ನಂದು ಕಾಪಡಿ ಬಿಸ್ನೆಸ್ ಅದು ಹೆಂಗೆ ಮಾಡಿ ಅವತ್ತು ಹೆಚ್ಚಿನ ನಮ್ಮಲ್ಲಿ ಎಲ್ಲರ ಕಡೆ ಹಾಕ್ತದೆ. ನಮ್ಮ ಫ್ರೆಂಡ್ ಒಬ್ಬ ಪೊಲೀಸ್ ಅಪಾರ್ಟ್ಮೆಂಟ್ ಏನು ಕೇಳ್ತೀವಿ ಅದೇ ಭೂಮಿಯಾಗಿರ್ತೀವಿ. ಈಗ ನೋಡ್ರಿ, ಇದಾದ ಮೇಲೆ ಒಂದು ತಿಂಗಳ ಕಾಲ ಇದೇ ಸೌಂಡ್ ಕೇಳ್ತೀವಿ. ಜನ ಇದೇ ಕಣ್ಣು ಮುಂದೆ ಕಣ್ಣು ಕಟ್ಟಿನ ಅಂತ ಒಂದು ಯಾವ ಕೇಳ್ತದೆ. ನಮ್ಮ ಕಡೆ ಮೊನ್ನೆ ಅಪಾರ್ಟ್ಮೆಂಟ್ ಆಗಿದ್ದ, ಪೊಲೀಸ್ ಅಪಾರ್ಟ್ಮೆಂಟ್ ಆಗಿದ್ದ, ಸೌದತ್ತಿ ಎಲ್ಲ ಮಂದಿ ಕೊಟ್ಟಿರ್ತಾರೆ ಡ್ಯೂಟಿ. ಅವ ಎಲ್ಲ ಮಂದಿ ಕೊಟ್ಟಿದಾಗ 24 ಗಂಟೆ 24 ಇಂಟು 7 30 ದಿವಸ ಕೇಳಿದ್ದು ಒಂದೇ ಶಬ್ದ, ನಾನು ಅವ್ರಿಗೆ ಫೋನ್ ಹಚ್ಕೊಂಡೆ, ಹಲೋ ಏನಾಯ್ತಲ್ಲೋ ಅಂದೆ. ಇಡವಂತಲೇ ಅಪ್ಪ, ಊರಿಗೆ ಬರ್ತಿಲ್ಲ ಅಂದೆ. ಬರ್ತೀನಿ ಇಲ್ಲ ತಿಳಿವಂತಲೇ ದೋಸ್ತ, ಹಲೋ ಕೊನೆಯ ಒಂದು ಸರಿ ಮುಂದಿನ ಕಾಲ ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುದ್ಧಿ ಬಹುದಿನಗಳ ಕಾಲ ಇರೋದು. ಯಾರಾದರೂ ಮಾತಿಲ್ಲ. ನಮ್ಮ ದೋಸ್ತ ಬಂದಿದ್ದ, ಏನು ಮಾಡ್ತೀವಿ, ಯಾವಾಗ ನೋಡಿದ್ರು 100 ರೂಪಾಯಿ ಜೇಬ್ನಾಗ ಇರ್ತಿತ್ತು, ಯಾವಾಗ ನೋಡಿದ್ರು 100 ರೂಪಾಯಿ ಜೇಬ್ನಾಗ. ನಾನು ಅಲ್ಲೋ ಯಾವಾಗ ನೋಡಿದ್ರು 100 ರೂಪಾಯಿ ಜೇಬ್ನಾಗ ಇಟ್ಟಿರ್ತಿಲ್ಲ ನೀನು, ಏನು ಊಟ ಗಿಟ್ಟ ಮಾಡ್ತಿಲ್ಲ. ಮಾಡ್ತೀನಿ, ಮಾಡಿದ್ರೆ 100 ರೂಪಾಯಿ ಇರ್ತಾವೆ ನನಗೆ. ಹೆಂಗ ಏನಿಲ್ಲ, ನಾನು ಹೋಟ್ಲಿಗೆ ಹೋಗ್ತೀನಿ, ಹುಡುಕಾಡ್ತೀನಿ, ಚಲೋ ಹೋಟ್ಲಿಗೆ ಲಾಸ್ಟಿಗೆ ಶಿರಾ ತುಂಬಾನೇ ಅಂತೀನಿ. ಶಿರಾ ತರ್ತಾನ ಇಟ್ಕೊಂಡ ಒಂದು ನೋಣ ಹೊಡ್ತೀನಿ, ಶಿರಾದಾಗ ಗಲಾಟೆ ಮಾಡ್ತೀನಿ. ಎಂತ ಸ್ವಚ್ಛತೆ ಕಾಪಾಡ್ರಿ ಅಂತೀನಿ, ಶಿರಾದಾಗ ನೋಣ ಹಾಕಿ ಗೊತ್ತಾಗಲ್ಲ ನೀವು, ಉದಿರಾಡಿ ಬಿಡ್ತೀನಿ. ಅವ್ ಕರಿತಾನೆ, ನಾನು ಇಷ್ಟ ಮಾಡ್ತೇನೆ. ಹೇಳಿಕೊಟ್ಟು ಇವನು ಅದೇ ಹೇಳಿಕೊಟ್ಟ ಮಾತು ಕಟ್ಟಿಕೊಟ್ಟ ಬುತ್ತಿ ಬಹುದಿನಗಳ ಕಾರಣದಲ್ಲಿ ಇವನ ತಲೆ ಒಂದೇ ಕುಂತು ಬಿಡ್ತು. ಶಿರಾದಾಗ ಋಣ ಹಾಕ್ಬೋದು. ಮಧ್ಯಾಹ್ನ ಊಟಕ್ಕೆ ಹೋದ ಮಲ್ತೇಶ್ ಕಣ್ಮಳಿಗೆ ಬಸ್ ಸ್ಟ್ಯಾಂಡ್ ಎದುರಿಗೆ ಕೊಡ್ದಾಗ ಹೋದ. ತುಂಬ ಬೆಳ್ಳುಳ್ಳಿ ಮಾಡಿ ಹೇಳೋದು ಎಲ್ಲ ಮಾಡಿ, ನಿಮಗೇನು ಬೇಕು ಹೇಳೋದು. 2 ತುಂಬ ಶಾಂಪಲ್ ಅಂದ ತೊಂದು ಇಟ್ಟ ಮೇಲೆ ಲಾಸ್ಟ್ ಹೆಂಗೆ ಶಿರಾ ತುಂಬ ಅಂದ. ಮನುಷ್ಯ ಐತೆ ಶಿರಾ ಮಧ್ಯಾಹ್ನದಾಗ ಮಾಡ್ತಾರೆ, ಮುಂಜಾನೆ ಮಾಡ್ತಾರೆ. ಶಿರಾ ಮಾಡಿಲ್ಲ